ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಜಸ್ಟಿನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು ಹಾರ್ದಿಕ್ ಪಾಂಡ್ಯ IPL 2027 ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕತೆ ಕಹಾನಿ ಏನ್ ಆಗಬಹುದು ಅನ್ನೋ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪೆಕ್ಯುಲೇಷನ್ಸ್ ಹರಿದಾಡ್ತಿದೆ ಇವರ ಮ್ಯಾಟರ್ ಅಲ್ಲಿ. ಇವಾಗ ಮಾತ್ರ ಅಂತಲ್ಲ, IPL ಮುಗ್ದಾಗಿಂದನೂ ಕೂಡ ಹರಿದಾಡ್ತಾನೆ ಇದೆ. ಹಿಂಗಾಗ್ಬೋದು ಹಂಗಾಗ್ಬೋದು, ಬಿಡೋದಕ್ಕೆ ರೆಡಿ ಆಗಿದಾರಂತೆ. ಮುಂಬೈ ಕೂಡ ರೆಡಿ ಆಗಿದಾರಂತೆ. ಯಾವ ಟೀಮ್ಗೆ ಹೋಗ್ತಾರೆ ಅದು ಗೊತ್ತಿಲ್ಲ. ಒಟ್ಟಾಲ್ ಹೋಗ್ತಾರೆ, ಯಾವ ಟೀಮ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಸೈಕಲ್ ಅಲ್ಲಿ ಖಂಡಿತ ಮುಂಬೈ ಇಂಡಿಯನ್ಸ್ ಅವರು ಹೊಸ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ರೆ ಅದು ತಿಲಕ್ ವರ್ಮಾನೇ ಆಗಿರ್ತಾರೆ. ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಹರಿದಾಡ್ತಾ ಇದೆ. ಹೌದು, ಇನ್ನ IPL ಆಪ್ಷನ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇದೆ ಅಂಡ್ ರಿಟೆನ್ಷನ್ಗೂ ಕೂಡ ಸುಮಾರು ಟೈಮ್ ಇದೆ. ಟ್ರೇಡ್ ವಿಂಡೋ ವಿಚಾರಕ್ಕೆ ಬಂತು ಅಂತಂದ್ರೆ ಟ್ರೇಡ್ ಆಗಿರೋದು ಗೊತ್ತಿರೋದು ನಿಮ್ಗೆ. ರಿಷಬ್ ಪಂತ್ ಅವರ ಟ್ರೇಡ್ ಕೂಡ ಆಯಿತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ರೇಡ್ ಆಗೋದಿಲ್ಲ ಇಷ್ಟು ಬೇಗ ಅಂತ. ಬಟ್ IPL ಮುಗಿತಾ ಇದ್ದಂಗೆ ಟ್ರೇಡ್ ನ ಮಾಡ್ಕೊಂಡ್ಬಿಟ್ರು. ಸೊ ಟ್ರೇಡ್ ನ ಮಾಡ್ಕೋಬಹುದು, ಬಟ್ ಅದು ಯಾವಾಗ ಆಗುತ್ತೆ ಅಂತ ಕ್ಲಾರಿಟಿ ಇಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಅವರು ಈಚೆ ಕಡೆ ಬರೋದಂತೂ ಒಂದು ರೇಂಜ್ಗೆ ಕನ್ಫರ್ಮೇಶನ್ ಎಲ್ಲರಿಗೂ ಕೂಡ ಸಿಕ್ಕಿದೆ. ಬಟ್ ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಅಂಡ್ ಮಲ್ಟಿಪಲ್ ಫ್ರಾಂಚೈಸ್ ಆರ್ ಟ್ರೈಂಗ್ ಫಾರ್ ಏಮ್ ಅಂತ ಅದನ್ನು ಕೂಡ ಗೊತ್ತಿರೋದನ್ನೇ. CSK ಟ್ರೈ ಮಾಡ್ತಾ ಇದೆ, ಇನ್ಫ್ಯಾಕ್ಟ್ ಮಾಡಿತ್ತು ಅಂತ ಕೂಡ ಅಪ್ಡೇಟ್ ಬಂದಿದೆ. ಅಂಡ್ ಇನ್ನೂ ಒಂದು ಫ್ರಾಂಚೈಸ್ ಯಾವುದು ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದು ಅದು KKR ಅಂಡ್ DC ಕೂಡ ಟ್ರೈ ಮಾಡಿದೆ ಅಂತ ಅಪ್ಡೇಟ್ ಇದೆ. ಅದ್ರ ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಟ್ರೈ ಮಾಡಿದೆ ಅಂತ ಅಪ್ಡೇಟ್ ಇದೆ. ಸೊ ಓವರ್ ಆಲ್ ಆಗಿ 4 ಫ್ರಾಂಚೈಸ್ಗಳು ಹಾರ್ದಿಕ್ ಪಾಂಡ್ಯಗೆ ಟ್ರೈ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಜೊತೆಗೆ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ. ಸೊ ಅವ್ರು ಒಬ್ಬಿಯಸ್ಲಿ ಇವರು ಕೂಡ ಒಂದ್ ಕಡೆಯಿಂದ ಡಿಮಾಂಡ್ ಇಡ್ತಾರೆ, ನಮ್ಗೆ ಈ ಪ್ಲೇಯರ್ನ ಕಳಿಸಿ ಅಂತ ಮುಂಬೈ ಇಂಡಿಯನ್ಸ್ ಅವರು. ಸೊ ಇವರು ಒಪ್ಕೊಂತು ಅಂತಂದ್ರೆ CSK ಅವರಾಗಿರ್ಲಿ, KKR ಅವರಾಗಿರ್ಲಿ, DC ಅವರಾಗಿರ್ಲಿ ಅಥವಾ ಲಕ್ನೋ ಅವರಾಗಿರ್ಲಿ, ಸೊ ಬೇಸಿಕಲಿ ಸ್ವ್ಯಾಪ್ ಆಗ್ಬೋದು ಅಂತ ಅನಿಸಿದೆ. ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ವಿಚಾರಕ್ಕೆ ಬಂತು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕರ್ಕೊಳ್ಳೋತರ, ಇಲ್ಲಿಂದ ಅಲ್ಲಿಗೆ ಕರ್ಕೊಳ್ಳೋತರ ಅಂತೂ ಖಂಡಿತ ಆಗಿ ಆಗುತ್ತೆ. ಬರೀ ಪ್ಲೇಯರ್ ನ ಟ್ರೇಡು ಆಲ್ ಕ್ಯಾಶ್ ಡೀಲ್ ಆಗೋದು ನನಗೇನೋ ಕಾಣಿಸ್ತಾ ಇಲ್ಲ. ಹೌದು, ಡಿಮಾಂಡ್ಗಳಂತೂ ಇಟ್ಟಿದ್ದಾರೆ. ಮಲ್ಟಿಪಲ್ ಫ್ರಾಂಚೈಸ್ಗಳು ಏನೇನು ಡಿಮಾಂಡ್ ಇಟ್ಟಿದ್ದಾರೆ ಅಂತ ಅಪ್ಡೇಟ್ ಇವಾಗ ಈಚೆ ಕಡೆ ಬಂದಿದೆ. ಅಂಡ್ CSK ರೆಡಿ ಮುಂಚೆನೆ ಗೊತ್ತಿರೋದು ನಿಮಗೆ ಏನು ಡಿಮಾಂಡ್ ಇಟ್ಟಿದ್ರು ಅವರು ಅಂತ. ನೀವು ಹಾರ್ದಿಕ್ ಪಾಂಡ್ಯನ ಕಳಿಸಿ ನಾವು ಶಿವಮ್ ದುಬೆನ ಕಳಿಸ್ತೀವಿ, ಜೊತೆಗೆ ಡೆವಾಲ್ಡ್ ಬ್ರೇವಿಸ್ನ ಕಳಿಸ್ತೀವಿ ಅಂತ ಅವರು ಇಟ್ಟಿದ್ರು ರಿಕ್ವೆಸ್ಟ್ನ. ಸೊ ಅದು ಆಯ್ತೋ ಆಗಲ್ವೋ ಅದು ರಿಲೇಟೆಡ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಏನು ಬಂದಿಲ್ಲ. ಆ್ಯಂಡ್ CSK ಅವರು ಆಲ್ಮೋಸ್ಟ್ ಬ್ಯಾಕ್ ಫುಟ್ ಅಲ್ಲಿ ಉಳ್ಕೊಳ್ಳೋ ಥರ ಕಾಣಿಸ್ತಾ ಇದ್ರಂತೆ. ಈ ಒಂದು ಟ್ರೇಡು ಆಗೋ ಚಾನ್ಸಸ್ ಏನಿದೆ ಇದು ಕಮ್ಮಿ ಇರೋ ಥರ ಕಾಣಿಸ್ತಾ ಇದೆ. CSKಗೆ ಹಾರ್ದಿಕ್ ಪಾಂಡ್ಯ ಅವರು ಹೋಗುವಂಥ ಪಾಸಿಬಿಲಿಟಿ ಒಂದು ರೇಂಜಿಗೆ ಕಮ್ಮಿ ಕಾಣಿಸ್ತಿದೆ. ಯಾಕಂದರೆ ಶಿವಮ್ ದುಬೆನ್ ಆಗಿರಲಿ, ಡೆವಾಲ್ಡ್ ಬ್ರೇವಿಸ್ ಆಗಿರಲಿ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪ್ಲೇಯರ್ಸ್, ಕ್ರೂಷಿಯಲ್ ಪ್ಲೇಯರ್ಸ್. ನಾನು ಅವತ್ತೇ ಹೇಳಿದೆ CSKಗೆ ಇದು ಲಾಸ್ ಆಗುತ್ತೆ ಇನ್ ಕೇಸ್ ಅವರು ಹಾರ್ದಿಕ್ ಪಾಂಡ್ಯಗೋಸ್ಕರ ಇಬ್ರು ಪ್ಲೇಯರ್ಸ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ, ಜೊತೆಗೆ ಅಮೌಂಟು ಕೂಡ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತೆಲ್ಲ ಅಪ್ಡೇಟ್ ಬಂದಿತ್ತು ಅವಾಗ. ಸೊ ಒಂದು 10 ಕೋಟಿ ಅಮೌಂಟ್ ಕೂಡ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಸೊ ನನ್ನ ಪ್ರಕಾರ ವ್ಯಾಲಿಡ್ ಅನ್ನಿಸ್ಲಿಲ್ಲ. ಸೊ ಈ ಟ್ರೇಡು ಬ್ಯಾಕ್ ಫುಟ್ಗೆ ಹೋಗಿದ್ದಾರೆ CSK ಅಂತ ಅಪ್ಡೇಟ್ ಬಂದಿದೆ ಇವಾಗ. ಸೊ ಫ್ರಂಟ್ ಫುಟ್ ಅಲ್ಲಿ ಇರುವಂಥವ್ರು ಯಾರು ಅಂತಂದ್ರೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್, KKR ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಂಟ್ ಫುಟ್ ಅಲ್ಲಿ ಇದಾರಂತೆ. ಸೊ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಬೇಸಿಕಲಿ 25 ಕೋಟಿನ ಆಫರ್ ಮಾಡಿದ್ರಂತೆ ಹಾರ್ದಿಕ್ ಪಾಂಡ್ಯಗೆ, ಜೊತೆಗೆ ಕ್ಯಾಪ್ಟನ್ಸಿನ ಕೂಡ ಕೊಡ್ತೀವಿ ಲಕ್ನೋ ಸೂಪರ್ ಜೈಂಟ್ಸ್, ಬಾರಾಮಾಚೆ ನಾನೇನು ಇಲ್ಲಿ ಅಂತ ಆಫರ್ ಮಾಡಿದ್ರಂತೆ. ಬಟ್ ಒಂದು ಪ್ಲೇಯರು ಲಕ್ನೋ ಸೂಪರ್ ಜೈಂಟ್ಸ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ 1000 ಸಲ ಯೋಚನೆ ಮಾಡ್ತಾರೆ. ಯಾಕಂದ್ರೆ ರಿಷಬ್ ಪಂತಿಗೆ ಮಾಡಿದ ವಿಚಾರ, ಆಮೇಲೆ KL ರಾಹುಲ್ ಅವರು ಮಾಡಿದಂಥ ವಿಚಾರ ಎಲ್ಲರೂ ಕೂಡ ಗೊತ್ತು. ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಸರಿ ಇಲ್ಲ, ಫ್ರಾಂಚೈಸ್ ಸರಿ ಇಲ್ಲ ಬೇಸಿಕಲಿ ಅಂತ. ಒಂದು ಮ್ಯಾಚ್ ಸೋಲ್ತು ಅಂದ್ರೆ 20,000 ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೆಲ್ಲ ಕೂಡ ಆನ್ಸರ್ ಮಾಡಬೇಕು ಅಂತ. ಸೊ ಹಾರ್ದಿಕ್ ಪಾಂಡ್ಯ ಬೇಸಿಕಲಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಸೂಟಬಲ್ ಕ್ಯಾಪ್ಟನ್ ಆಗೋದಿಲ್ಲ ನನ್ನ ಪ್ರಕಾರ. ಸೊ ಕ್ಯಾಪ್ಟನ್ ನೋಡ್ತಾ ಇರ್ಬೋದು, ಯಾಕಂದ್ರೆ ಕ್ಯಾಪ್ಟನ್ ಚೇಂಜ್ ಆಗಿರೋದ್ರಿಂದ. ಬಟ್ ಸೂಟಬಲ್ ಕ್ಯಾಪ್ಟನ್ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಯಾವಾಗಲೂ ಇದೆ ಹುಡುಗರು ಕರೆಂಟ್ ಹೋಗೋದು. ಆ್ಯಂಡ್ KKR ವಿಚಾರಕ್ಕೆ ಬಂತಂದ್ರೆ KKR ಕೂಡ ಆಫರ್ ಮಾಡಿದ್ರಂತೆ 30 ಕೋಟಿ ಕೊಟ್ಬಿಟ್ಟು ನಿಮಗೆ ಕ್ಯಾಪ್ಟನ್ಸಿನ. ಅಂದರೆ ಈ 30 ಕೋಟಿ ಯಾವ ಥರ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಅಂದರೆ ಅದು IPL ಪೋರ್ಸಿಂದನೇ ಕೊಡ್ತಾರಾ, 25 ಕೋಟಿ IPL ಪೋರ್ಸಿಂದ ಕೊಡ್ತಾರಾ, 20 ಕೋಟಿ IPL ಪೋರ್ಸಿಂದ ಕೊಡ್ತಾರಾ, ಅಥವಾ ಬೇರೆ ಕಡೆಯಿಂದ ಯಾವ ಥರ ಸೆಟ್ಲ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. 30 ಕೋಟಿ ಆಫರ್ ಮಾಡಿದ್ರಂತೆ, ಜೊತೆಗೆ KKRನ ಕ್ಯಾಪ್ಟನ್ಸಿನೂ ಕೂಡ ಆಫರ್ ಮಾಡಿದಾರಂತೆ, ಬಾಗುರು KKRಗೆ ಅಂತ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರಕ್ಕೆ ಬಂತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 25 ಕೋಟಿನ ಆಫರ್ ಮಾಡಿದ್ರಂತೆ ಹಾರ್ದಿಕ್ ಪಾಂಡ್ಯಗೆ. ಆ್ಯಂಡ್ ಕ್ಯಾಪ್ಟನ್ಸಿ ಏನಿಲ್ಲ, ಆಸ್ ಎ ಪ್ಲೇಯರ್ ಕ್ಯಾಪ್ಟನ್ಸಿ ರೋಲು ಗಿಲ್ಲು ಎಲ್ಲ ಏನಿಲ್ಲ, ಪ್ಲೇಯರ್ ಆಗಿ ನೀನು ಆಡಬೇಕಾಗತ್ತೆ. ಇಲ್ಲಿ KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡೋದಾಗಿರ್ಬೋದು, ಅಥವಾ ಅಕ್ಷರ್ ಪಟೇಲ್ನೇ ಮತ್ತೆ ರಿಟೈನ್ ಮಾಡ್ಕೊಂಡು ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡೋದಾಗಿರ್ಬೋದು. ಸೊ ಇದ್ರ ಜೊತೆಗೆ ಹೋಗೋ ಥರ ಕಾಣಿಸಿದೆ. ರಿಷಬ್ ಪಂತ್ ಕೂಡ ಇದ್ದಾರೆ ಹಿಂಗಿದನ್ನು ಕೂಡ ಅವರಿಗೆ. ಸೊ ಹಾರ್ದಿಕ್ ಪಾಂಡ್ಯನ ಕರ್ಕೊಂಡ್ಬಂದು ಇಲ್ಲಿ ಕ್ಯಾಪ್ಟನ್ ಮಾಡುವಂಥದ್ದೇನಿದೆ, ಸೊ ಅವರಿಗೆ ಬೇಕಾಗಿಲ್ಲ ಕ್ಯಾಪ್ಟನ್ನು. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಸ್ ಎ ಪ್ಲೇಯರ್ ಆಡೋದಕ್ಕೆ ಹೋಗ್ತಿದಾರಾ, ಆಸ್ ಎ ಕ್ಯಾಪ್ಟನ್ ಆಡೋದಕ್ಕೆ ಹೋಗ್ತಿದಾರಾ, ಇದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ಯಾಪ್ಟನ್ ಆಡೋದಕ್ಕೆ ನೋಡ್ತಾ ಇರ್ತಾರೆ. ಯಾಕಂದ್ರೆ ಆಲ್ರೆಡಿ ಸುಮಾರು ವರ್ಷದಿಂದ ಕ್ಯಾಪ್ಟನ್ಸ್ನ ನಿಭಾಯಿಸ್ಕೊಂಡ್ ಬಂದಿದ್ದಾರೆ. ಬ್ಯಾಕ್ ಇನ್ 2020 ಆಲ್ಮೋಸ್ಟ್ ಅಲ್ಲಿಂದ 21 ಕೂಡ ನಿಭಾಯಿಸ್ಕೊಂಡ್ ಬಂದಿದ್ದಾರೆ IPL ಕ್ಯಾಪ್ಟನ್ಸಿನ. ಸೊ ಆಲ್ ಆಫ್ ಅ ಬಿಡುವಂಥದ್ದು ನನಗೇನೋ ಕಾಣಿಸ್ತಾ ಇಲ್ಲ. ಸೊ ಖಂಡಿತ ಅವ್ರು ಕ್ಯಾಪ್ಟನ್ಸಿನ ನಿಭಾಯಿಸೋದನ್ನ ನೋಡ್ತಾ ಇರ್ತಾರೆ. ಯಾವುದೇ ಫ್ರಾಂಚೈಸ್ಗೆ ಆಗಿರಲಿ ಕ್ಯಾಪ್ಟನ್ಸಿ ಸಿಗುವಂಥ ಟೀಮ್ಗೆ ಹೋಗ್ತಾರೆ. ಖಂಡಿತ ನನಗೇನೋ ಸ್ಟ್ರಾಂಗ್ ಬೆಲಿ ಫ್ಯಾಕ್ಟರ್ ಬರ್ತಾ ಇದೆ. ಇದೆಲ್ಲ ಮೂಮೆಂಟ್ಸ್ಗಳೆಲ್ಲ ನೋಡ್ತಾ ಹೋದಾಗ KKR ಫ್ರಾಂಚೈಸಿ ಕೂಡ ಒಳ್ಳೆ ಫ್ರಾಂಚೈಸಿ ಲಕ್ನೋಗೆ ಕಂಪೇರ್ ಮಾಡ್ತು ಅಂತಂದರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೇನು ಕ್ಯಾಪ್ಟನ್ಸಿನ ಕೊಡಲ್ಲ ಅಂತ ಹೇಳಿದರೆ, ಜೊತೆಗೆ CSK ಆಗ್ತಾ ಇರುವಂಥ ಗೊಂದಲ ಇದೆಲ್ಲ ನೋಡ್ತು ಅಂದರೆ
ಕ್ಲಿಯರ್ ಕಟ್ ಆಗಿರುವಂಥದ್ದು ಎಲ್ಲಿ KKR ಟೀಮು. ಸೊ ಒಂಥರ ಅವರು ಗೊಂದಲನೂ ಇಲ್ಲ ಪಂದಲನೂ ಇಲ್ಲ ಅವ್ರ ಟೀಮಲ್ಲಿ. ಜೊತೆಗೆ ಫ್ರಾಂಚೈಸ್ ಕೂಡ ಒಳ್ಳೆ ಫ್ರಾಂಚೈಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಏನೋ ಇವರು ಆ ಟೀಮ್ಗೆ ಎಂಟ್ರಿ ಕೊಡ್ಬೋದು ಅಂತ ಅನ್ನಿಸಿದೆ. ಒಬ್ಬಿಯಸ್ಲಿ ಫ್ರಾಂಚೈಸ್ ಒಪ್ಕೊಬೇಕು, ಮುಂಬೈ ಇಂಡಿಯನ್ಸ್ ಒಪ್ಕೊಬೇಕು ಇದಕ್ಕೆ, ಜೊತೆಗೆ ಹಾರ್ದಿಕ್ ಪಾಂಡ್ಯನು ಕೂಡ ಒಪ್ಕೊಬೇಕು. ಅವಾಗ ಮಾತ್ರ ಒಂದು ಟ್ರೇಡ್ ಆಗೋದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಅವರು ಮುಂಬೈ ಇಂಡಿಯನ್ಸ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂದ್ರೆ ಮಾತ್ರ ಅವ್ರು KKR ಹೋಗೋಕ್ಕಾಗೋದು. ಮುಂಬೈ ಇಂಡಿಯನ್ಸ್ ಒಪ್ಕೊಂಡಿಲ್ಲ ಅಂದ್ರೆ ಅವ್ರು ಸ್ಟ್ರೈಟ್ ಅವೇ ಆಪ್ಷನ್ಗೆ ತಳ್ತಾರೆ. ಹೋಗೋರು ನೀನು ಆಕ್ಷನ್ಗೆ ಹೋಗು, ನಾವು ಸ್ವ್ಯಾಪು ಮಾಡಲ್ಲ, ಟ್ರೇಡು ಮಾಡಲ್ಲ, ಏನೂ ಮಾಡಲ್ಲ ಅಂತ ಹೇಳ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಆಪ್ಷನ್ಗೆ ಹೋಗ್ಬೋದು ಸ್ಟ್ರೈಟ್ ಅವೇ. ಸೊ ಮುಂಬೈ ಇಂಡಿಯನ್ಸ್ ಒಪ್ಕೊಂತು ಅಂದ್ರೆ ಮಾತ್ರ ಅಂಡ್ ಹಾರ್ದಿಕ್ ಪಾಂಡ್ಯ ಒಪ್ಕೊಂತಾನೆ ಮಾತ್ರ ಅವ್ರು ಯಾವ್ದಾದ್ರು ಫ್ರಾಂಚೈಸ್ಗೆ ಹೋಗ್ಬೋದು. KKR ಆಗಿರಲಿ ಅಥವಾ ಬೇರೆ ಫ್ರಾಂಚೈಸ್ಗೆ ಆಗಿರಲಿ, ಯಾವ್ದಾದ್ರು ಫ್ರಾಂಚೈಸ್ಗೆ. ಅಂಡ್ ಖಂಡಿತ KKR ಕಡೆಯಿಂದ ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದು ಯಾರ್ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬೇರೆಯವ್ರಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಸೊ ಇದಿಷ್ಟು ಬರ್ತಿರುವಂಥ ಅಪ್ಡೇಟು. ಓವರ್ ಆಲ್ ಆಗಿ ಇವಾಗ 3 ಫ್ರಾಂಚೈಸಿ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ. CSK ಬ್ಯಾಕ್ ಫುಟ್ ಅಲ್ಲಿ ಹೋಗಿದಾರಂತೆ. ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಂದು ರೇಂಜಿಗೆ ಬ್ಯಾಕ್ ಫುಟ್ ಅಂತ ಅನ್ಕೊಳ್ಳಿ. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತೆ KKR ಫ್ರಂಟ್ ಫುಟ್ ಅಲ್ಲಿ ಇದ್ದಾರೆ. ಅದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸ್ ನ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದ್ರೆ ಅವ್ರ ಫ್ರಾಂಚೈಸೇ ಸರಿಯಿಲ್ಲ, ಬೇಸಿಕಲಿ ಅವ್ರ ಓನರೇ ಸರಿಯಿಲ್ಲ ಆಗಿರೋದ್ರಿಂದ ಹಾರ್ದಿಕ್ ಪಾಂಡ್ಯ ಖಂಡಿತ KKR ಹೋಗ್ಬೋದು ಅಂತ ಒಂದು ಫೀಲ್ ಬರ್ತಾ ಇದೆ ನನಗೆ. ಸೊ ನೋಡುವ ಅದೇನಾಗುತ್ತೆ ಹಾರ್ದಿಕ್ ಪಾಂಡ್ಯ ಅದು ಕತೆ ಅಂತ.